ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಡ್ಜೆಕ್ಟಿವ್ಸ್ ಮುಂದೆ ನಾವು ಟು ಪ್ಲಸ್ ವರ್ಬ್ನ ಸೇರಿಸೋದ್ರಿಂದ ನಾವು ಹೇಗೆ ಸೆಂಟೆನ್ಸ್ನ ಇನ್ನೂ ಉದ್ದವಾಗಿ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನು. ಸೊ ನೀವು ಲಾಸ್ಟ್ ಕ್ಲಾಸ್ ನೋಡಿದಿರಲ್ವಾ, ಅದೇ ಥರನೇ ಇವತ್ತಿನ ಕ್ಲಾಸ್ನಲ್ಲೂ ಸೆಂಟೆನ್ಸ್ನ ನೀವು ಲಾಂಗಾಗಿ ಕ್ರಿಯೇಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಅಗೇನ್ ನಾನು ಮತ್ತೆ ಹೇಳ್ತೀನಿ, ಯಾರು ಹಳೆ ಎಲ್ಲ ಕ್ಲಾಸ್ನ ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀರ ಅವ್ರಿಗೆ ಮಾತ್ರ ಈ ಕ್ಲಾಸ್ ಈಸಿ ಅನಿಸುತ್ತೆ, ಕನ್ಫ್ಯೂಷನ್ಸ್ ಇರೋದಿಲ್ಲ, ರೈಟ್? ಸೊ ಇಲ್ಲಿ ನೋಡಿ ನಾವು ಸೆಂಟೆನ್ಸ್ ಕೊಟ್ಟಿದ್ದೀನಿ. ಐ ವಾಸ್ ಸರ್ಪ್ರೈಸ್ಡ್ ಅಂದರೆ ಏನರ್ಥ? ನಾನು ಆಶ್ಚರ್ಯಗೊಂಡಿದ್ದೆ. ಸೊ ಇಲ್ಲಿ ಸರ್ಪ್ರೈಸ್ಡ್ ಅನ್ನೋದು ಒಂದು ಅಡ್ಜೆಕ್ಟಿವ್. ನಾನೀಗ ಹೇಳೋದು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ, ಮುಂದೆ ಈಸಿ ಆಗುತ್ತೆ. ಸರ್ಪ್ರೈಸ್ಡ್ ಅನ್ನೋದು ಒಂದು ಅಡ್ಜೆಕ್ಟಿವ್, ಇ ಡಿ ಸ್ಪೆಲ್ಲಿಂಗಿಂದ ಎಂಡ್ ಆಗ್ತಿದೆ. ಸೊ ಇ ಡಿ ಸ್ಪೆಲ್ಲಿಂಗಿಂದ ಎಂಡ್ ಆಗೋ ಅಡ್ಜೆಕ್ಟಿವ್ಸ್ ಮೇಲೆ ನಾನು ಡೀಟೇಲ್ಡ್ ವಿಡಿಯೋ ಮಾಡಿದ್ದೆ. ಕ್ಲಾಸ್ ನಂಬರ್ 37, 38, 39 ನೀವು ನೋಡಿದರೆ ಈಸಿ ಆಗುತ್ತೆ ಇವತ್ತಿನ ಕ್ಲಾಸ್. ಯಾವುದೇ ಅಡ್ಜೆಕ್ಟಿವ್ ಆಗಿರಲಿ ನಾವು ಬಿ ಫಾರ್ಮ್ ಮುಂದೆನೇ ಬರಿತೀವಿ ಅಲ್ವಾ? ಐ ವಾಸ್ ಸರ್ಪ್ರೈಸ್ಡ್, ಐ ವಾಸ್ ಹ್ಯಾಪಿ, ಐ ವಾಸ್ ಆ್ಯಂಗ್ರಿ, ಐ ವಾಸ್ ಆ್ಯಂಕ್ಷಿಯಸ್ ಅಲ್ವಾ? ನಾನು ಅದಾಗಿದ್ದೆ ಅಂತ ಹೇಳ್ತೀನಿ. ಸೊ ಈ ಥರ ನಾವು ಯಾವಾಗ ಹೇಳ್ತೀವಿ, ನಮ್ಮ ಫೀಲಿಂಗ್ಸ್, ನಮ್ಮ ರಿಯಾಕ್ಷನ್ನ ಹೇಳೋವಾಗ ಈ ಸ್ಟ್ರಕ್ಚರ್ನಲ್ಲಿ ನಾವು ಹೇಳ್ತೀವಿ. ಆ್ಯಂಡ್ ನಾ ಈ ಸೆಂಟೆನ್ಸ್ನ ಇನ್ನೂ ಲಾಂಗ್ ಮಾಡ್ಬೋದು, ಅದಕ್ಕೆ ರೀಸನ್ನ ಕೊಟ್ಟು. ಸೊ ಯಾಕೆ ನನಗೆ ಆ ಫೀಲಿಂಗ್ ಇತ್ತು, ಯಾಕೆ ನಾನು ಆ ಥರ ಇದ್ದೆ, ಯಾಕೆ ನನಗೆ ಆ ರಿಯಾಕ್ಷನ್ ಇತ್ತು ಅಂತ ಹೇಳೋವಾಗ ನಾವು ಮುಂದೆ ಟು ವರ್ಡ್ ಹಾಕಿ ಬೇಸ್ ವರ್ಬ್ನ ಹಾಕ್ತೀವಿ. ಟು ಮುಂದೆ ಬೇಸ್ ವರ್ಬ್ ಅಂದರೆ ಏನು? ಸಿ ಅನ್ನೋದು ಬೇಸ್ ವರ್ಬ್. ಅಂದರೆ ವರ್ಬ್ನ ನೀವೇನು ಮಾಡಿಫೈ ಮಾಡಿರಬಾರ್ದು. ಸೀಯಿಂಗ್ ಹಾಕಬಾರ್ದು, ಸಾ ಹಾಕಬಾರ್ದು, ಸೀನ್ ಹಾಕಬಾರ್ದು. ಅಂದರೆ ವರ್ಬ್ನ ಬೇಸ್ ಫಾರ್ಮ್ನಲ್ಲೇ ಇಡಬೇಕು. ಇದರ ಅರ್ಥ ಏನಾಯ್ತು? ಈಗ ನಾನು ನಿನ್ನನ್ನು ನೋಡಿ ಆಶ್ಚರ್ಯಗೊಂಡಿದ್ದೆ ಅನ್ನೋ ಮೀನಿಂಗ್ ಬಂತು. ಜಸ್ಟ್ ಐ ವಾಸ್ ಸರ್ಪ್ರೈಸ್ಡ್ ಅಂದರೆ ನಾನು ಆಶ್ಚರ್ಯಗೊಂಡಿದ್ದೆ, ಅದಕ್ಕೇನು ರೀಸನ್ ಇರಲಿಲ್ಲ. ಸೊ ಅದಕ್ಕೆ ರೀಸನ್ ಕೊಡಬೇಕಂದ್ರೆ ಯಾವಾಗಲೂ ಅಷ್ಟೇ, ನಮ್ಮ ರಿಯಾಕ್ಷನ್ಸ್ಗೆ, ನಮ್ಮ ಫೀಲಿಂಗ್ಸ್ಗೆ ರೀಸನ್ ಕೊಡಬೇಕು ಅಂದರೆ ನಾವು ಟು ಅನ್ನೋ ವರ್ಡ್ ಹಾಕಲೇಬೇಕು, ಅದ್ರ ಮುಂದೆ ಬೇಸ್ ವರ್ಬ್ನ ಹಾಕಬೇಕು. ಮುಂದೆ ನಾನು ಕೊಡೋ ಸೆಂಟೆನ್ಸ್ನಲ್ಲಿ ಇದೇ ಮೀನಿಂಗ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಹಳೆಯ ಕ್ಲಾಸ್ನ ಬಿ ಫಾರ್ಮ್ಸ್ ಮುಂದೆ ಅಡ್ಜೆಕ್ಟಿವ್ಸ್ನ ಹಾಕಿ ಸೆಂಟೆನ್ಸ್ ಮಾಡೋದ್ರ ಮೇಲೆ ತುಂಬ ಕ್ಲಾಸಸ್ ಮಾಡಿದ್ದೀನಿ. ನೀವು ಅದು ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಇವತ್ತಿನ ಕ್ಲಾಸ್ ಈಸಿ ಆಗುತ್ತೆ. ಯಾಕೆ ನಾನು ಫಾಸ್ಟಾಗೆ ಇವತ್ತಿನ ಕ್ಲಾಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ತುಂಬ ಡೀಪಾಗಿ ಹೋಗ್ತಾ ಇಲ್ಲ ಅಗೇನ್, ರೈಟ್? ಸೊ ದಿಸ್ ಸ್ಟ್ರಕ್ಚರ್ ಆಫ್ಟರ್ ಅಡ್ಜೆಕ್ಟಿವ್ಸ್. ನೆನ್ಪಿಟ್ಕೊಳ್ಳಿ, ಅಡ್ಜೆಕ್ಟಿವ್ಸ್ ಆದಮೇಲೆ ಟು ಮುಂದೆ ವರ್ಬ್ ಹಾಕಬೇಕು. ನಾನು ಅಗೇನು ಹೇಳ್ತಾ ಇದ್ದೀನಿ, ಅಡ್ಜೆಕ್ಟಿವ್ಸ್ ಆದಮೇಲೆ ಸರ್ಪ್ರೈಸ್ಡ್, ಹ್ಯಾಪಿ, ಆ್ಯಂಗ್ರಿ, ಆ್ಯಂಕ್ಷಿಯಸ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಪೀಪಲ್ಸ್ ರಿಯಾಕ್ಷನ್ಸ್ ಆ್ಯಂಡ್ ಫೀಲಿಂಗ್ಸ್. ಹಾಂ, ಪೀಪಲ್ನ ರಿಯಾಕ್ಷನ್ಗಳು, ಅವರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ಈ ಥರ ಅಡ್ಜೆಕ್ಟಿವ್ಸ್ ಆದಮೇಲೆ. ಇಟ್ ಗಿವ್ಸ್ ಅ ರೀಸನ್ ಫಾರ್ ದ ರಿಯಾಕ್ಷನ್ ಅಥವಾ ಫೀಲಿಂಗ್. ಆ ಫೀಲಿಂಗ್ ಇರೋದಕ್ಕೆ ಅಥವಾ ರಿಯಾಕ್ಷನ್ಗೆ ಏನು ರೀಸನ್ ಅನ್ನೋದನ್ನು ಆ ಸೆಂಟೆನ್ಸಿಂದ, ಆ ಸ್ಟ್ರಕ್ಚರಿಂದ ನಾವು ಹೇಳ್ತೀವಿ. ಇಲ್ಲಿ ನೋಡಿ, ವಿ ಆರ್ ರೆಡಿ ಟು ಗೋ. ಸೊ ರೆಡಿ ಅನ್ನೋದು ಒಂದು ಅಡ್ಜೆಕ್ಟಿವ್. ನಾವು ಆ ಸ್ಟೇಟ್ನಲ್ಲಿ ಇದ್ದೀವಿ, ರೆಡಿಯಾಗಿದ್ದೀವಿ, ಯಾಕೆಂದರೆ ಆರ್ ಅನ್ನೋದು ಪ್ರೆಸೆಂಟ್. ಯಾಕೆ ರೆಡಿಯಾಗಿದ್ದೀವಿ? ಟು ಗೋ, ಹೋಗೋದಕ್ಕೆ, ರೈಟ್? ಸಿಂಪಲಿಂದ ಕಾಂಪ್ಲೆಕ್ಸ್ ಸೆಂಟೆನ್ಸ್ನ ತೋರಿಸ್ತೀನಿ. ಸೊ ಎಂಡ್ವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್. ವಿ ಆರ್ ಹ್ಯಾಪಿ ಟು ಸಿ ಯು ಹಿಯರ್. ಸೊ ಇದರ ಅರ್ಥ ಎರಡೂ ಬರುತ್ತೆ. ನಿನ್ನನ್ನು ನೋಡೋದಕ್ಕೆ ನಾವು ಹ್ಯಾಪಿಯಾಗಿದ್ದೀವಿ ಅನ್ನೋದು ಬರುತ್ತೆ. ಆ ಥರ ಹೇಳಬೇಕಾದಾಗಲೂ ಈ ಸೆಂಟೆನ್ಸ್ ಯೂಸ್ ಮಾಡಿ. ಅಂದ್ರೇನು? ನಿನ್ನನ್ನು ನೋಡೋದಕ್ಕೆ, ನಿಮ್ಮನ್ನು ನೋಡೋದಕ್ಕೆ ನಾವು ಹ್ಯಾಪಿಯಾಗಿದ್ದೀವಿ ಅಂದರೆ ನಿನ್ನ ಬಂದಿಲ್ಲ ಬಟ್ ವೆಯ್ಟ್ ಮಾಡ್ತಾ ಇದ್ದೀವಿ, ಬೇಗ ಬಾ, ನಿನ್ನನ್ನು ನೋಡೋದಕ್ಕೆ ನಾವು ಹ್ಯಾಪಿಯಾಗಿದ್ದೀವಿ ಅನ್ನೋ ಮೀನಿಂಗೂ ಬರುತ್ತೆ. ಈಗ ಆಲ್ರೆಡಿ ನಾನು ನಿನ್ನನ್ನು ನೋಡಿದ್ದೀನಿ ಪ್ರೆಸೆಂಟ್ನಲ್ಲೇ, ಈಗ ನಿನ್ನನ್ನು ನೋಡಿ ನಾವು ಹ್ಯಾಪಿಯಾಗಿದ್ದೀವಿ ಅನ್ನೋ ಮೀನಿಂಗೂ ಬರುತ್ತೆ. ಎರಡೂ ಮೀನಿಂಗ್ ಬರುತ್ತೆ ಇಲ್ಲಿ. ನಿನ್ನನ್ನು ನೋಡಿ, ನೋಡಲು, ಎರಡೂ ಅರ್ಥ ಮಾಡ್ಕೊಳ್ಳಿ. ಎರಡೂ ಸಿಚುವೇಶನಲ್ಲೂ ಸೇಮ್ ಸೆಂಟೆನ್ಸ್ ಯೂಸ್ ಮಾಡಿ. ಯು ಆರ್ ವೆಲ್ಕಮ್ ಟು ಸ್ಟೇ ಹಿಯರ್. ಯು ಆರ್ ವೆಲ್ಕಮ್, ಯಾಕೆ? ವೈ ಯು ಆರ್ ವೆಲ್ಕಮ್? ಟು ಸ್ಟೇ ಹಿಯರ್, ರೈಟ್? ಸೊ ನಿಧಾನವಾಗಿ ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ಸೆಂಟೆನ್ಸ್ಗಳನ್ನ ಓದಿ ಅರ್ಥ ಮಾಡ್ಕೊಳ್ಳಿ, ನಿಧಾನಕ್ಕೆ ಓದಿ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಸೆಂಟೆನ್ಸ್ನ ಬ್ರೇಕ್ ಮಾಡಿ, ಪ್ರಿಪೋಸಿಷನ್ ಹತ್ರ ಕಂಜಂಕ್ಷನ್ಗಳು ಬಂದಾಗ ಬ್ರೇಕ್ ಮಾಡಬೇಕು. ಯು ಆರ್ ವೆಲ್ಕಮ್ ಟು ಸ್ಟೇ. ವಿ ಆರ್ ಹ್ಯಾಪಿ ಟು ಸಿ. ಹಿ ಈಸ್ ಈಗರ್ ಟು ಮೀಟ್ ಹಿಸ್ ಫ್ಯಾಮಿಲಿ. ಹಾಂ, ಹಾಗೆ ನಾನು ಹೇಳೋದ್ನಲ್ಲ, ಮೀಟ್ ಮಾಡೋದಕ್ಕೆ ಅವನು ಉತ್ಸುಕನಾಗಿದ್ದಾನೆ ಅಂತನಾದರೂ ಬರುತ್ತೆ. ಮೀಟ್ ಮಾಡಿ ಉತ್ಸುಕನಾಗಿದ್ದಾನೆ ಈಗ ಅನ್ನೋದು ಬರುತ್ತೆ. ಅವನು ತನ್ನ ಫ್ಯಾಮಿಲಿಯನ್ನು ಮೀಟ್ ಮಾಡೋದಕ್ಕೆ ಉತ್ಸುಕನಾಗಿದ್ದಾನೆ, ನಾ ಈಗ ಅವನ್ನ ನೋಡ್ತಾ ಇದ್ದೀನಿ, ಅವನ ಕಣ್ಣಲ್ಲಿ ಎಕ್ಸೈಟ್ಮೆಂಟ್ ಇದೆ ಅನ್ನೋ ಮೀನಿಂಗು ಬರುತ್ತೆ. ಯು ಡೋಂಟ್ ಲುಕ್ ಹ್ಯಾಪಿ ಟು ಸಿ ಮೀ. ನಿನ್ನನ್ನು ನೋಡಿ ಸಂತೋಷವಾಗಿರೋ ಥರ ಕಾಣ್ತಿಲ್ಲ. ಲುಕ್, ಫೀಲ್, ಸೀಮ್, ಇದ್ರ ಮೇಲೂ ನಾನೊಂದು ವಿಡಿಯೋ ಮಾಡಿದ್ದೆ, ನೀವು ನೋಡಿದ್ದೀರಾ? ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಸೆಂಟೆನ್ಸ್ಗಳು ಈಸಿ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋದು ಕಷ್ಟನೇ ಆಗಲ್ಲ. ನಾನು ಜಸ್ಟ್ ಏನು ಇವತ್ತು ತೋರಿಸ್ತಾ ಇದ್ದೀನಿ, ಟು ಮುಂದೆ ಇನ್ಫಿನಿಟಿವ್ ಹಾಕೋ ತೋರಿಸ್ತಾ ಇದ್ದೀನಿ. ಬೇಸ್ ವರ್ಬ್ಗೆ ಇನ್ಫಿನಿಟಿವ್ ಅಂತ ಕರೀತಾರೆ.
ಟೆಕ್ನಿಕಲ್ ವರ್ಡ್, ನಾನು ಡೀಪಾಗಿ ಹೇಳಲ್ಲ, ಸ್ಪೋಕನ್ ಇಂಗ್ಲೀಷ್ಗೆ ಬೇಕಾಗಿರೋ ಥರ ಹೇಳ್ತೀನಿ ಯಾವಾಗಲೂ ನಾನು ನಿಮಗೆ. ನೀವೆಲ್ಲಾದರೂ ಓದ್ತಾ ಇರೋವಾಗ ಸರ್ಚ್ ಮಾಡಬೇಕಾದ್ರೆ ಇನ್ಫಿನಿಟಿವ್ ಅಂತ ಬಂದರೆ ಅರ್ಥ ಬೇಸ್ ವರ್ಬ್. ಸೀಮಾ ವಾಸ್ ವೆರಿ ಆ್ಯಂಕ್ಷಿಯಸ್ ಟು ಅಟೆಂಡ್ ದ ಇಂಟರ್ವ್ಯೂ. ಟ್ರೈ ಮಾಡಿ. ಇಂಟರ್ವ್ಯೂನ ಅಟೆಂಡ್ ಮಾಡಿ ಆ್ಯಂಕ್ಷಿಯಸ್ ಆಗಿದ್ಲು ಅಂತಲೂ ಬರುತ್ತೆ, ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಆ್ಯಂಕ್ಷಿಯಸ್ ಆಗಿದ್ಲು ಅನ್ನೋದು ಬರುತ್ತೆ. ಎರಡೂ ಸಿಚುವೇಶನ್ಗಳಲ್ಲೂ ಯೂಸ್ ಮಾಡಿ. ರೈಟ್, ಕನ್ಫ್ಯೂಸ್ ಆಗಬೇಡಿ, ಮತ್ತೆ ಕನ್ಫ್ಯೂಸ್ ಆಗಿ ಕಾಮೆಂಟ್ ಮಾಡಬೇಡಿ. ನಾನು ಹೇಳ್ತಾ ಇದ್ದೀನಿ, ನೀವು ಕನ್ಫ್ಯೂಸ್ ಆಗಬೇಡಿ, ಎರಡೂ ಸಿಚುವೇಶನ್ಗಳಲ್ಲೂ ಬರುತ್ತೆ. ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಆ್ಯಂಕ್ಷಿಯಸ್ ಆಗಿದ್ಲು ಕೂಡ ಕರೆಕ್ಟ್, ಆ ಸಿಚುವೇಶನ್ ಇದ್ರೆ ಅದು ಹೇಳಿ. ಇಂಟರ್ವ್ಯೂ ಅಟೆಂಡ್ ಮಾಡಿ ಆ್ಯಂಕ್ಷಿಯಸ್ ಆಗಿದ್ಲು ಅನ್ನೋವಾಗಲೂ ಬರುತ್ತೆ. ಹಿ ವಾಸ್ ವೆರಿ ಹ್ಯಾಪಿ ಟು ಸಿ ಮೀ. ವಿ ಆರ್ ಪ್ಲೀಸ್ಡ್ ಟು ರಿಸೀವ್ ದಿ ಇನ್ವಿಟೇಷನ್. ಸೊ ನೋಡಿ, ಯಾರಾದರೂ ನಿಮಗೆ ಇನ್ವಿಟೇಷನ್ ಕಳಿಸ್ದಾಗ, ಅಂದರೆ ಮೆಸೇಜ್ ಮಾಡಿನೇ ಕಳಿಸ್ದಾಗ, ಅಥವಾ ಯಾರಾದರೂ ನಿಮಗೆ ಫೋನಲ್ಲಿ ಹೇಳಿದಾಗ ನೀವು ಈ ಥರ ರಿಪ್ಲೈ ಮಾಡ್ಬೋದು. ನಿಮ್ಮ ಇನ್ವಿಟೇಷನ್ ಸಿಕ್ಕಿದೆ ನಮಗೆ, ಅದರಿಂದ ನಾವು ತುಂಬ ಸಂತೋಷವಾಗಿದ್ದೀವಿ. ಪ್ಲೀಸ್ಡ್ ಅನ್ನೋದು ಒಂದು ಸಿಚುವೇಷನಲ್ಲಿ ಸಂತೋಷವಾಗಿರೋದಕ್ಕೆ, ರೈಟ್, ಫಾರ್ಮಲ್ ವರ್ಡ್ ಅದು. ದೇ ವರ್ ಸ್ಯಾಡ್ ಟು ಹಿಯರ್ ಅಬೌಟ್ ಹಿಸ್ ಡೆತ್. ಹಾಂ, ಇಲ್ಲಿ ನೋಡಿ. ಸೊ ಇದರ ಅರ್ಥ ಅವರು ಅವನ ಡೆತ್ನ ಕೇಳೋದಕ್ಕೆ ದುಃಖಿತರಾಗಿದ್ರು ಅನ್ನೋದು ಅಲ್ವೇ ಅಲ್ಲ ಅಲ್ವಾ. ಇದು ಅಂಡರ್ಸ್ಟುಡ್. ಇದು ಅವನ ಸಾವಿನ ಸುದ್ದಿ ಕೇಳಾದ ಮೇಲೆ ದುಃಖಿತರಾಗಿದ್ರು ಅನ್ನೋದಿಲ್ಲಿ ಕ್ಲಿಯರ್ ಆಗಿದೆ ಅಲ್ವಾ, ಮೊದಲೇ ಗೊತ್ತಾಗಲ್ಲ ಅಲ್ವಾ. ಸೊ ಅವನ ಸಾವನ್ನು ಕೇಳಿ ಅವರು ದುಃಖದಲ್ಲಿದ್ದರು, ಕೇಳಿ ಆದಮೇಲೆ. ಇದು ಅಂಡರ್ಸ್ಟುಡ್, ಕ್ಲಿಯರ್ ಆಗಿದೆ. ಐ ವಾಸ್ ಥ್ರಿಲ್ಡ್ ಟು ವಾಚ್ ದ ಮೂವಿ ನೋಡೋದಕ್ಕಿಂತ ಮುಂಚೆನೂ ಹೇಳ್ಬೋದು, ನೋಡಾದ್ಮೇಲೂ ಹೇಳ್ಬೋದು ನಾ ಈ ಸೆಂಟೆನ್ಸ್ನ. ಶಿ ವಾಸ್ ಆ್ಯಂಕ್ಷಿಯಸ್ ಟು ಗೋ ಹೋಮ್. ಸೊ ಆ್ಯಂಕ್ಷಿಯಸ್ಗೆ ಇನ್ನೊಂದು ಮೀನಿಂಗ್ ಕೂಡ ಬರುತ್ತೆ, ತುಂಬ ಎಕ್ಸೈಟ್ಮೆಂಟ್ನಲ್ಲಿರೋದು, ರೈಟ್, ಆತುರದಲ್ಲಿರೋದು. ಅಂದರೆ ಒಂದು ಮಿಕ್ಸ್ಡ್ ಎಮೋಷನ್, ಆತಂಕ ಪ್ಲಸ್ ಸಡಗರ, ಒಂದು ರೀತಿ ಎಕ್ಸೈಟ್ಮೆಂಟ್, ಅವಾಗಲೂ ಯೂಸ್ ಮಾಡ್ಬೋದು. ಇನ್ನೊಂದು ನೆನಪಿಟ್ಕೊಳ್ಳಿ, ಹೋಮಿಂದ ಯಾವತ್ತೂ ನಾವು ಟು ಹಾಕಲ್ಲ. ಐ ವಾಸ್ ಸರ್ಪ್ರೈಸ್ ಟು ಗೆಟ್ ಹರ್ ಕಾಲ್. ಟು ಮುಂದೆ ವರ್ಬ್ ತುಂಬ ಸರಿ ಈ ಅಡ್ಜೆಕ್ಟಿವ್ಸ್ ಹಿಂದೆನೇ ಬರುತ್ತೆ, ರೈಟ್. ನಾನು ಅಡ್ಜೆಕ್ಟಿವ್ಸ್ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೆ, 300 ಅಡ್ಜೆಕ್ಟಿವ್ಸ್ ಹೇಳ್ಕೊಟ್ಟಿದ್ದೆ. ನೋಡಿದರೆ ಯಾರಾದರೂ ಆ ವಿಡಿಯೋ? ಸೊ ತುಂಬ ಜನನು ಹೇಳ್ತಿರಲ್ಲ, ನಮಗೆ ವರ್ಡ್ಸೇ ಬರೋದಿಲ್ಲ, ವರ್ಡ್ಸ್ ಮೀನಿಂಗ್ ಗೊತ್ತಾಗಲ್ಲ. ನಾನು ಹಳೇ ವೀಡಿಯೋಸ್ನಲ್ಲಿ ಇವನ್ನೆಲ್ಲ ಕವರ್ ಮಾಡಿದ್ದೀನಿ. ಸೊ ಇದರ ಬೇಸಿಕ್ಸ್ ಎಲ್ಲ ಮೊದಲೇ ಕವರ್ ಆಗೋಗಿದೆ. ಆದ್ದರಿಂದ ನನ್ನ ವೀಡಿಯೋಸ್ನ ಫಸ್ಟಿಂದ ಸೀರಿಯಲ್ ವೈಸ್ ಫಾಲೋ ಮಾಡೋರಿಗೆ ಯಾವತ್ತೂ ಕಷ್ಟ ಆಗಲ್ಲ. ಐ ಆಮ್ ಗ್ಲ್ಯಾಡ್ ಟು ಮೀಟ್ ಯು ಅಂದರೆ ಅರ್ಥ ನಿಮ್ಮನ್ನು ಭೇಟಿಯಾಗಿ ನನಗೆ ತುಂಬ ಸಂತೋಷ ಆಗಿದೆ. ಈಗ ಇದನ್ನು ನೀವು ಎಲ್ಲೇ ಬೇಕಾದರೂ ಯೂಸ್ ಮಾಡ್ಬೋದು, ಯಾರನ್ನಾದರೂ ಮೀಟ್ ಆದಾಗ ಅಥವಾ ನೀವು ಯಾರಾದರೂ ಮೆಸೇಜ್ ಮಾಡ್ತಾ ಇರುವಾಗ ಇದನ್ನು ಯೂಸ್ ಮಾಡಿ. ಐ ಆಮ್ ಗ್ಲ್ಯಾಡ್, ನಾನು ತುಂಬ ಸಂತಸಗೊಂಡಿದ್ದೀನಿ. ಐ ಆಮ್ ಹ್ಯಾಪಿಗಿಂತ ಐ ಆಮ್ ಗ್ಲ್ಯಾಡ್ ಅನ್ನೋದು ತುಂಬ ಸ್ವಲ್ಪ ಫಾರ್ಮಲ್ ವರ್ಡ್. ಯಾಕೆ? ಟು ಮೀಟ್ ಯು, ಅಥವಾ ನನಗೆ ಸಂತಸವಾಗಿದೆ, ಅದು ಕೂಡ ಬರುತ್ತೆ. ವಿ ಆರ್ ವೆರಿ ಪ್ಲೀಸ್ಡ್ ಟು ಇನ್ವೈಟ್ ಯು. ಹಾಂ, ಈ ಸೆಂಟೆನ್ಸ್ನ ನೀವು ನಿಮ್ಮ ಡೈಲಿ ಲೈಫ್ನಲ್ಲಿ ಯೂಸ್ ಮಾಡ್ಬೋದು. ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇರುತ್ತೆ, ನೀವು ಯಾರಾದರೂ ಇನ್ವೈಟ್ ಮಾಡ್ತಿದ್ದೀರಾ, ಮೆಸೇಜ್ ಮಾಡಬೇಕು ಅವರಿಗೆ, ಈ ಥರ ಸ್ಟಾರ್ಟ್ ಮಾಡಿ. ವಿ ಆರ್ ವೆರಿ ಪ್ಲೀಸ್ಡ್ ಟು ಇನ್ವೈಟ್ ಯು ಟು ಅವರ್ ಸನ್ಸ್ 5th birthday ಪಾರ್ಟಿ, ರೈಟ್. ಈ ಥರ ಮಾಡಿ. ಇನ್ವೈಟ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಟು ಹಾಕ್ಬಿಟ್ಟು ಡ್ಯಾಶ್ ಈವೆಂಟ್ನ ಮೆನ್ಷನ್ ಮಾಡಿ. ಟು ಬರಬೇಕು ಯು ಆದಮೇಲೆ. ಮತ್ತೆ ಐ ವಾಸ್ ಅ ಸ್ಟುಪಿಡ್ ಟು ಟ್ರಸ್ಟ್ ಹಿಮ್. ನಾನು ಅವನ್ನ ನಂಬಿದ್ದೆ, ಅವ್ನು ನನಗೆ ಮೋಸ ಮಾಡ್ದ, ನಮ್ಮ ಫ್ರೆಂಡ್ಸ್ ಹೇಳಿದರು ಅವನ ಮೇಲೆ ನೀವು ಭರವಸೆ ಮಾಡಬೇಡ ಅಂತ, ಬಟ್ ನಾನು ಸ್ಟುಪಿಡ್ ಆಗಿದ್ದೆ ಆಗ ಅಂತ ಅರ್ಥ ಕೊಡುತ್ತೆ. ದಿ ಸೂಪ್ ಈಸ್ ಟೂ ಹಾಟ್. ಈ ಸೂಪ್ ತುಂಬ ಹಾಟ್ ಆಗಿದೆ. ಟು ಡ್ರಿಂಕ್. ಇಂಗ್ಲೀಷ್ನಲ್ಲಿ ಈ ಥರನೇ ಹೇಳ್ತಾರೆ. ಕನ್ನಡದಲ್ಲಿ 2 ಸೆಂಟೆನ್ಸ್ ಹೇಳ್ತೀವಲ್ವ ನಾವು, ಇದು ತುಂಬ ಬಿಸಿ ಇದೆ, ಇದು ಕುಡಿಯೋಕ್ಕಾಗಲ್ಲ. ಸೊ ಈ 2 ಸೆಂಟೆನ್ಸ್ ಹೇಳುವಾಗ ಇಂಗ್ಲೀಷ್ನಲ್ಲಿ ಇದೊಂದೇ ಸೆಂಟೆನ್ಸ್ ಹೇಳಬೇಕು, ದಿಸ್ ಸೂಪ್ ಈಸ್ ಟೂ ಹಾಟ್ ಟು ಡ್ರಿಂಕ್ ಅಂತ. ಸೊ ಇದು ತುಂಬ ಜನಕ್ಕೆ ಇದು ಹೊಸದಾಗಿ ಕಾಣಿಸ್ತಾ ಇರುತ್ತಲ್ವ ಸೆಂಟೆನ್ಸ್. ಸೊ ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಸೂಪ್ ಜಾಗದಲ್ಲಿ ಬೇರೆ ನೌನ್ ಹಾಕಿ, ಟು ಡ್ರಿಂಕ್ ಜಾಗದಲ್ಲಿ ಬೇರೆ ವರ್ಬ್ಗಳನ್ನ ಹಾಕಿ, ಆ ಥರ ನೀವು ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಟ್ ಆಗಿಬಿಡ್ತೀರ. ನಿಮ್ಮ ಓನ್ ಸೆಂಟೆನ್ಸ್ಗಳನ್ನ ಬರೆದು ಜೋರಾಗಿ ಓದಿ ಫೋನಲ್ಲಿ ರೆಕಾರ್ಡ್ ಮಾಡಿಟ್ಕೊಳ್ಳಿ, ಅದಕ್ಕೊಂದು ಹೆಸರು ಕೊಡಿ ಸೇವ್ ಮಾಡೋವಾಗ, ಆ್ಯಂಡ್ ರಿಪೀಟೆಡಾಗಿ ಕೇಳಿ. ಇದು ಪ್ರಾಪರ್ ವೇ ಆಫ್ ಲರ್ನಿಂಗ್. ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು ಇದೆ, ಇದು ಎಫೆಕ್ಟಿವ್ ವೇ. ಇಲ್ಲಾಂದರೆ ನೀವು ಸುಮ್ಮನೆ ಹೇಳ್ತೀರಿ, ನಾನು ವೀಡಿಯೋಸ್ ನೋಡ್ತೀನಿ ನನಗೇನೂ ಬರ್ತಿಲ್ಲ, ವೀಡಿಯೋಸ್ ನೋಡ್ತೀನಿ ಏನೂ ಬರ್ತಿಲ್ಲ, ಏನೂ ಬರಲ್ಲ. ಶಿ ವಾಸ್ ಟೂ ಟಯರ್ಡ್ ಟು ವರ್ಕ್. ಸೇಮ್ ಅದೇ ರೀತಿ ಸೆಂಟೆನ್ಸ್. ಹಿ ವಾಸ್ ಟೂ ಲೇಟ್ ಟು ಸಿ ದ ಡಾಕ್ಟರ್. ನೋಡಿ, ಲೇಟ್ ಅನ್ನೋದು ಕೂಡ ಅಡ್ಜೆಕ್ಟಿವ್. ಹಿ ವಾಸ್ ಲೇಟ್ ಅಂದರೆ ಅವ್ನು ಲೇಟ್ ಆಗಿದ್ದ, ಲೇಟ್ ಮಾಡ್ದ ಅನ್ಬಾರ್ದು, ಲೇಟ್ ಆಗಿದ್ದ. ಕನ್ನಡದಲ್ಲೂ ಅದೇ ಥರ ಹೇಳ್ತೀವಿ. ಅವ್ನು ಯಾಕೆ ಲೇಟ್ ಆಗಿದ್ದ? ಡಾಕ್ಟರ್ನ ನೋಡೋದಕ್ಕೆ ಅವ್ನು ಲೇಟಾಗಿ ಬಂದ ಅನ್ನೋ ಮೀನಿಂಗ್ ಅದು. ದೇ ವರ್ ಎಕ್ಸೈಟೆಡ್ ಟು ಹಿಯರ್ ಅಬೌಟ್ ಹರ್ ಬೇಬಿ. ಕೇಳಿ ಆದಮೇಲೆ ಅಥವಾ ಕೇಳೋದಕ್ಕಿಂತ ಮುಂಚೆ, ಎರಡೂ ಸಿಚುವೇಶನಲ್ಲಿ ಯೂಸ್ ಮಾಡ್ಬೋದು ನೀವು.
Kids were delighted to play in the sand. Now I am relieved to hear about him. ಸೊ ನೀವೆಲ್ಲ ಸೆಂಟೆನ್ಸ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಇಡಿ ಅಡ್ಜೆಕ್ಟಿವ್ ಬಂದಿದೆ ಅಥವಾ ನಾರ್ಮಲ್ ಅಡ್ಜೆಕ್ಟಿವ್ ಬಂದಿದೆ, ಅದ್ರ ಮುಂದೆ ಟು ಬೇಸ್ ವರ್ಬ್ ಬಂದಿದೆ. ಇಟ್ ಈಸ್ ನೈಸ್ ಟು ಮೀಟ್ ಯು. ಹಾಂ, ಇಲ್ಲಿ ನೋಡಿ ಇಟ್ ಈಸ್ ಬಂತು. ಈ ಥರ ಸೆಂಟೆನ್ಸ್ಗಳಲ್ಲಿ ಇಟ್ ಈಸ್ ಯಾವಾಗ ಹಾಕ್ತೀವಿ ಅಂದರೆ ಒಂದು ಕೆಲಸ ಮಾಡಿ, ಒಂದನ್ನು ಮಾಡಿ ನನಗೇನು ಅನ್ನಿಸ್ತಿದೆ ಅಂತ ಹೇಳೋವಾಗ ಇಟ್ ಈಸ್ ಹಾಕ್ತೀವಿ. ಅಂದರೆ ಆ ಕೆಲಸಕ್ಕೆ, ಆ ಎಕ್ಸ್ಪೀರಿಯನ್ಸ್ಗೆ ನಾವು ಇಟ್ ಈಸ್ ಅಂತ ಇದ್ದೀವಿ. ನಾನು ನಿಮ್ಮನ್ನ ಮೀಟ್ ಮಾಡಿದ್ನಲ್ವಾ, ಇದು ನನಗೆ ತುಂಬ ಸಂತೋಷ ಆಗಿದೆ, ತುಂಬ ಸಂತೋಷವಾಗಿದ್ದೇನೆ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಆ ಎಕ್ಸ್ಪೀರಿಯನ್ಸ್ಗೆ, ನಿಮ್ಮನ್ನು ಭೇಟಿ ಮಾಡೋ ಎಕ್ಸ್ಪೀರಿಯನ್ಸ್. ಸೊ ನೀವು ಯಾರನ್ನಾದರೂ ಮೀಟ್ ಆದಾಗ ಈ ಸೆಂಟೆನ್ಸ್ನ ಯೂಸ್ ಮಾಡಿ. ನಿಮಗೆ ಮೀಟ್ ಆದ ತಕ್ಷಣ ನಾವು ಏನಂತ ಹೇಳಬೇಕು ಅಂತ ನೀವು ಕನ್ಫ್ಯೂಷನಲ್ಲಿದ್ದರೆ ಈ ಒಂದು ಸೆಂಟೆನ್ಸ್ ನೆನ್ಪಿಟ್ಕೊಂಬಿಡಿ. ಯಾರನ್ನೇ ಮೀಟ್ ಆವಾಗಲೂ ಈ ಸೆಂಟೆನ್ಸ್ನ ನೀವು ಮೈಂಡ್ನಲ್ಲಿ ಇಟ್ಕೊಂಬಿಡಿ, ಫಿಕ್ಸ್ಡ್ ಆಗಿ ಇಟ್ಕೊಂಬಿಡಿ. ಇದನ್ನು ಹೇಳೇ ನೀವು ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡಿ. ಇಟ್ ಈಸ್ ನೈಸ್ ಟು ಟಾಕ್ ಟು ಯು ಅಂತ ನೀವು ಹೇಳ್ಬೋದು. ಅಂದರೆ ಆ ಎಕ್ಸ್ಪೀರಿಯನ್ಸ್ ಅಗೇನ್, ಆ ಕೆಲಸ. ಇಟ್ ಈಸ್ ಡೇಂಜರಸ್ ಟು ವಾಕ್ ಆನ್ ದಟ್ ರೋಡ್. ಇಟ್ ವಾಸ್ ಸ್ಟ್ರೇಂಜ್ ಟು ಮೀಟ್ ಹಿಮ್. ಇಟ್ ಈಸ್ ಗುಡ್ ಟು ಹಿಯರ್ ಫ್ರಮ್ ಯು. ಅಂದರೆ ಇದೆರಡು ಮೀನಿಂಗ್ ಬರುತ್ತೆ. ನಿಮ್ಮಿಂದ ಕೇಳೋದು ತುಂಬ ಒಳ್ಳೆಯದು ಅಥವಾ ನಿಮ್ಮಿಂದ ಕೇಳಿ ಸಂತೋಷ ಆಗಿದೆ ಅನ್ನೋದು ಎರಡೂ ಬರುತ್ತೆ. ಇಟ್ ವಾಸ್ ಡಿಫಿಕಲ್ಟ್ ಟು ಆನ್ಸರ್ ದ ಕ್ವೆಶ್ಚನ್. ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು. ದ ಕ್ವೆಶ್ಚನ್ ವಾಸ್ ಡಿಫಿಕಲ್ಟ್ ಟು ಆನ್ಸರ್ ಅಂತಲೂ ಹೇಳ್ಬೋದು, ಅದು ಕರೆಕ್ಟ್. ಇಟ್ ವಾಸ್ ಬೋರಿಂಗ್ ಟು ವಾಚ್ ದಟ್ ಮೂವಿ ಅಗೈನ್. ನೋಡಿ, ಆ ಮೂವಿ ನೋಡೋ ಅಂಥ ಕೆಲಸ ಬೋರಿಂಗ್ ಆಗಿತ್ತು. ING ಅಡ್ಜೆಕ್ಟಿವ್ನಲ್ಲಿ ನಾನು ಹೇಳಿದೆ, ನೆನಪಿದೆಲ್ಲ. ಅಗೇನ್ ನಾನು ಮತ್ತೆ ಡೀಪಾಗಿ ಇವಾಗ ಏನೂ ಹೋಗ್ತಿಲ್ಲ ಇಲ್ಲಿ. ಇಟ್ಸ್ ನಾಟ್ ಹಾರ್ಡ್ ಟು ಚೇಂಜ್ ಅ ಬ್ಯಾಡ್ ಹ್ಯಾಬಿಟ್. ಇಟ್ ಈಸ್ ಈಸಿ ಟು ಸೇ ಎನಿಥಿಂಗ್ ಬಟ್ ಡಿಫಿಕಲ್ಟ್ ಟು ಡೂ. ಇದನ್ನು ನೀವು ಇನ್ನೂ ಲಾಂಗ್ ಮಾಡ್ಬೋದು. ಇಟ್ ಈಸ್ ಈಸಿ ಟು ಸೇ ಎನಿಥಿಂಗ್ ಬಟ್ ಇಟ್ ಈಸ್ ಡಿಫಿಕಲ್ಟ್ ಟು ಡೂ ಅನ್ಬೋದು. ಸೊ ಅದು ಅಂಡರ್ಸ್ಟುಡ್ ಆಗಿರೋದ್ರಿಂದ ನೀವು ಇಟ್ ಈಸ್ ಅನ್ನೋದಲ್ಲಿ ಬಿಡ್ಬೋದು. ಸೊ ನಾನು ಈ ಥರ ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇರ್ತೀನಿ. ಇವುಗಳನ್ನ ಕೇಳಿಸ್ಕೊಳ್ತಿರ್ಬೇಕು. ನಾನು ಅದಕ್ಕೆ ಹೇಳ್ತೀನಿ, ನೀವು ನಾಯ್ಸಲ್ಲಿ ಕುತ್ಕೊಂಡು ನಾನು ವೀಡಿಯೋಸ್ ನೋಡಬಾರ್ದು. ಪ್ರಾಪರಾಗಿ ಒಂದು ಸೈಲೆಂಟ್ ಪ್ಲೇಸ್ನಲ್ಲಿ ಕುತ್ಕೊಂಡು ಇಯರ್ಫೋನ್ ಹಾಕ್ಕೊಂಡು ಒಂದು ಸರಿ ವೀಡಿಯೋನ ಕೇಳಿಸ್ಕೊಳ್ಳಿ. ಫುಲ್ ಕಾನ್ಸಂಟ್ರೇಷನ್ದ ಕೇಳಿಸ್ಕೊಳ್ಳೋದಕ್ಕೆ ಇಯರ್ಫೋನ್ ಹಾಕ್ಕೊಳ್ಳಿ. ಸೆಕೆಂಡ್ ಟೈಮ್ ನೋಡುವಾಗ ನೋಟ್ಸ್ ಮಾಡ್ಕೊಳ್ಳಿ. ಥರ್ಡ್ ಟೈಮ್ ಮತ್ತೆ ನೋಡಿ ಬೇಕಿದ್ರೆ. ಇಟ್ ಈಸ್ ಈಸಿ ಫಾರ್ ಯು ಟು ಕ್ರಿಟಿಸೈಸ್ ಅದರ್ ಪೀಪಲ್. ನೋಡಿ, ಫಸ್ಟ್ ಪಾರ್ಟ್ ನೋಡಿ, ಇಟ್ ಈಸ್ ಈಸಿ ಫಾರ್ ಯು. ಯಾರಿಗೆ ಆ ಕೆಲಸ ಈಸಿ ಅಂತ ಹೇಳುವಾಗ ನೀವು ಈ ಥರ ಹೇಳ್ಬೋದು. ಇಟ್ ಈಸ್ ಈಸಿ ಫಾರ್ ಯು, ಫಾರ್ ಹಿಮ್, ಫಾರ್ ಮೀ ಟು ಕ್ರಿಟಿಸೈಸ್. ಸ್ಟ್ರಕ್ಚರ್ ಬಂದಿದೆ, ಟು ಕ್ರಿಟಿಸೈಸ್ ಅದರ್ ಪೀಪಲ್. ಸೊ ಈ ಥರ ಹೊಸ ಸೆಂಟೆನ್ಸು ನಲ್ಲಿ ನೀವು ಪರ್ಫೆಕ್ಟ್ ಆಗಬೇಕಂದ್ರೆ ತುಂಬ ಕಷ್ಟ. ಆದ್ದರಿಂದ ಇದೇ ಥರ ನಿಮ್ಮ ಓನ್ ಸೆಂಟೆನ್ಸ್ಗಳು ಮಾಡಿದಾಗ ಈಸಿ ಆಗುತ್ತೆ. ಇಟ್ ವಾಸ್ ಇಂಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ಹಿಮ್. ಇಟ್ ವಾಸ್ ಡಿಫಿಕಲ್ಟ್ ಫಾರ್ ಅಸ್. ನೋಡಿ, ಮತ್ತೆ ಬಂತು. ಇಟ್ ವಾಸ್ ಡಿಫಿಕಲ್ಟ್ ಫಾರ್ ಅಸ್. ಆ ಕೆಲಸ ನಮಗೆ ಡಿಫಿಕಲ್ಟ್ ಆಗಿತ್ತು, ಈ ಥರ ಹೇಳಬೇಕು. ಟು ಹಿಯರ್ ವಾಟ್ ಶಿ ವಾಸ್ ಸೇಯಿಂಗ್. ದ ಲಿಟಲ್ ಬಾಯ್ ವಾಸ್ ಅಫ್ರೇಡ್ ಟು ಜಂಪ್. ಹಿ ವಾಸ್ ಅಶೇಮ್ಡ್ ಟು ಸ್ಪೀಕ್ ಟು ಹರ್ ಅಗೈನ್. ಅಂದರೆ ಇಲ್ಲಿ ಅಶೇಮ್ಡ್ ಅಂದರೆ ಆ ಎಂಬ್ಯಾರೆಸ್ಮೆಂಟಿಂದ ಬಂದಿರುವಂಥ ನಾಚಿಕೆ. ಅರಂಟ್ ಯು ಸ್ಯಾಡ್ ಟು ಹಿಯರ್ ದಟ್? I'm proud to announce this year's winner. Our company is pleased to offer you this job. We were happy to come to the end of our journey. I'm sorry to disturb you. ಇಲ್ಲಿ ನೋಡಿ. ಸೊ ಈ ಸೆಂಟೆನ್ಸ್ನ ಎಕ್ಸಾಕ್ಟ್ ಮೀನಿಂಗ್ ಏನು ನೋಡಿ. ಐ ಆಮ್ ಸಾರಿ ಅಂದರೆ ನಾನು ಸಾರಿ ಆಗಿದ್ದೀನಿ ಅಂತಾನಾ? ಎಸ್, ಕರೆಕ್ಟ್. ಐ ಆಮ್ ಸಾರಿ ಅಂದರೆ ನಾನು ಸಾರಿ ಆಗಿದ್ದೀನಿ ಅಂತಾನೆ. ಸಾರಿ ಅನ್ನೋದ್ರ ಇನ್ನೊಂದು ಮೀನಿಂಗ್ ಏನು ಅಂದರೆ ದುಃಖವಾಗಿರೋದು, ಪಿಟಿಯಾಗಿರೋದು. ಅಂದರೆ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀನಲ್ವಾ, ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ದಕ್ಕೆ ನಾನು ಸಾರಿಯಾಗಿದ್ದೇನೆ, ನನಗೆ ದುಃಖ ಆಗ್ತಿದೆ ನಿಮ್ಮನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಅಂತ ಅರ್ಥ ಅದು. ರೈಟ್? ಈಗ ನೋಡಿ, ಯಾರಾದರೂ ನಿಮಗೆ ಐ ಆಮ್ ಸಾರಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ನಿಮ್ಗೆ ಅದನ್ನು ಮಾಡಿ ನನಗೆ ದುಃಖ ಆಗಿದೆ, ನಾನು ದುಃಖದಲ್ಲಿದ್ದೀನಿ ಅನ್ನೋದು ಅರ್ಥ. ಆದ್ರಿಂದನೇ ಸಾರಿ ಅನ್ನೋದು ಬಿ ಫಾರ್ಮ್ ಮುಂದೆ ಬರುತ್ತೆ ಯಾವಾಗಲೂ. ಐ ಸಾರಿ ಅನ್ನಲ್ಲ ಅಲ್ವಾ? ಐ ಆಮ್ ಸಾರಿ, ಹೀ ಈಸ್ ಸಾರಿ, ಶೀ ಈಸ್ ಸಾರಿ ಅಂತ. ಸೊ ಈ ಥರ ನಿಮ್ಗೆ ಯಾರಾದರೂ ಹೇಳಿದಾಗ ನೀವು ಅವ್ರಿಗೆ ಏನಂತ ರಿಪ್ಲೈ ಮಾಡ್ತೀರಾ? ಪರವಾಗಿಲ್ಲ ಅಂತಾರಲ್ವಾ? ಇಂಗ್ಲೀಷ್ನಲ್ಲಿ ಏನು ಅನ್ಬೇಕು ಅದಕ್ಕೆ? ಐ ಆಮ್ ಸಾರಿ ಅಂದರೆ ಡೋಂಟ್ ಬಿ ಅಂತ ಹೇಳಿ. ಐ ಆಮ್ ಸಾರಿ, ನಾನು ದುಃಖದಲ್ಲಿ ಇದ್ದೀನಿ. ಡೋಂಟ್ ಬಿ ಅಂದರೆ ಇರಬೇಡ. ಐ ಆಮ್ ಸಾರಿ,
ಅಂತ ನಿಮಗೆ ಹೇಳಿದಾಗ ನೀವು ಆನ್ಸರ್ ರಿಪ್ಲೈ ಮಾಡಿ ನೋ ಡೋಂಟ್ ಬಿ ಅಂತ. ಆ ಥರ ಇರಬೇಕಾಗಿಲ್ಲ ನೀನು ಅಂತ, ರೈಟ್? ಸೊ ಇದನ್ನೆಲ್ಲಾದರೂ ನೋಟ್ ಮಾಡ್ಕೊಳ್ಳಿ. ಆಮೇಲೆ ಯು ಆರ್ ಕ್ಲೆವರ್ ಟು ಫೈಂಡ್ ದಿ ಆನ್ಸರ್ ಸೋ ಕ್ವಿಕ್ಲಿ. ಶಿ ವಾಸ್ ರೈಟ್ ಟು ಕಂಪ್ಲೇನ್ ಅಬೌಟ್ ದಟ್ ಹೋಟೆಲ್. ಶಿ ವಾಸ್ ರೈಟ್ ಅಂದರೆ ಅವಳು ಮಾಡಿದ್ದು ಸರಿ, ಅವಳು ಸರಿಯಾಗಿ ಇದ್ಲು ಕಂಪ್ಲೇಂಟ್ ಮಾಡೋದಕ್ಕೆ, ಅಂದರೆ ಅವಳು ಮಾಡಿದ್ದು ಸರಿ ಅಂತ ಅರ್ಥ. ಇಟ್ ಈಸ್ ಹಾರ್ಡ್ ಟು ಫೈಂಡ್ ಅ ಗುಡ್ ಮೇಡ್. ಮೇಡ್ ಅಂದರೆ ಕೆಲಸದವಳು. ಸೊ ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು, ಅ ಗುಡ್ ಮೇಡ್ ಈಸ್ ಹಾರ್ಡ್ ಟು ಫೈಂಡ್. ಅದು ಕೂಡ ಸೇಮ್ ಮೀನಿಂಗ್. ಇಟ್ ವಾಸ್ ಡಿಫಿಕಲ್ಟ್ ಟು ಆನ್ಸರ್ ದಟ್ ಕ್ವಶನ್. ಇದನ್ನು ಅದೇ ಥರ ಮಾಡ್ಬೋದು. ದಟ್ ಕ್ವಶನ್ ವಾಸ್ ಡಿಫಿಕಲ್ಟ್ ಟು ಆನ್ಸರ್. ಅದು ಕೂಡ ಕರೆಕ್ಟ್. ಯಾವುದಾದ್ರೂ ಯೂಸ್ ಮಾಡಿ. ಇಟ್ಸ್ ಈಸಿ ಟು ರೈಟ್ ಇಂಗ್ಲೀಷ್ ಬಟ್ ಇಟ್ಸ್ ಲಿಟಲ್ ಡಿಫಿಕಲ್ಟ್ ಟು ಸ್ಪೀಕ್ ಇಟ್. ಐ ಹ್ಯಾಡ್ ಟೂ ಮೆನಿ ಬುಕ್ಸ್ ಟು ಕ್ಯಾರಿ. ಅಂದರೆ ನೋಡಿ ಇದರ ಅರ್ಥ ಏನು, ನನ್ನ ಹತ್ರ ತುಂಬ ಬುಕ್ಸ್ ಇತ್ತು, ಅದಕ್ಕೆ ಕ್ಯಾರಿ ಮಾಡೋಕ್ಕಾಗಲಿಲ್ಲ ಅನ್ನೋ ಸಿಚುವೇಶನಲ್ಲಿ ಇದನ್ನು ಯೂಸ್ ಮಾಡಬೇಕು, ರೈಟ್? ಸೊ ತುಂಬ ಬುಕ್ಸ್ ಇತ್ತು ಕ್ಯಾರಿ ಮಾಡೋದಕ್ಕೆ, ಅದಕ್ಕೆ ನಾನು ಕ್ಯಾರಿ ಮಾಡಲಿಲ್ಲ ಅನ್ನೋ ಮೀನಿಂಗ್ ಅದು ಬರುತ್ತೆ. ಐ ಡಿಂಟ್ ಹ್ಯಾವ್ ಎನಫ್ ಮನಿ ಟು ಸ್ಪೆಂಡ್. ಶಿ ಈಸ್ ಓಲ್ಡ್ ಎನಫ್ ಟು ಮೇಕ್ ಹರ್ ಓನ್ ಡಿಸಿಷನ್ಸ್. ಯು ಆರ್ ನಾಟ್ ಓಲ್ಡ್ ಎನಫ್ ಟು ಗೆಟ್ ಮ್ಯಾರಿಡ್ ಯೆಟ್. ದಿಸ್ ಟೂ ಮಚ್ ಶುಗರ್ ಟು ಪುಟ್ ಇನ್ ದಿಸ್ ಬೌಲ್. ಇದು ಕೂಡ ಸೇಮ್ ಆಗಲೇ ಬಂದಿದ್ದ ಸೆಂಟೆನ್ಸ್ ಥರನೇ. ಬೌಲ್ ಚಿಕ್ಕದಿದೆ ಬಟ್ ಶುಗರ್ ತುಂಬ ಇದೆ, ಅಷ್ಟು ಶುಗರ್ನ ಈ ಬೌಲ್ನಲ್ಲಿ ಹಾಕೋಕ್ಕಾಗಲ್ಲ ಅಂತ ಹೇಳುವಾಗ ಈ ಥರ ನೀವು ಹೇಳಬೇಕು. ಅಷ್ಟು ಶುಗರ್ ಈ ಬೌಲ್ನಲ್ಲಿ ಫಿಟ್ ಆಗಲ್ಲ. ದಿಸ್ ಟೂ ಮಚ್ ಶುಗರ್ ಟು ಪುಟ್ ಇನ್ ದಿಸ್ ಬೌಲ್ ಅಂತ ಅರ್ಥ ಅದು. ಇಟ್ಸ್ ಆಲ್ವೇಸ್ ಡಿಫಿಕಲ್ಟ್ ಟು ಸ್ಕೋರ್ ರನ್ಸ್ ಆನ್ ದಿಸ್ ಕೈಂಡ್ ಆಫ್ ಸರ್ಫೇಸ್. ಸೊ ನಿಮಗೆ ಕನ್ಫ್ಯೂಸ್ ಆದರೆ ವೀಡಿಯೋನ 2-3 ಸರಿ ನೋಡಿ, ಎಲ್ಲ ಸೆಂಟೆನ್ಸ್ನ ನೋಟ್ಸ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ನಿಮ್ಮ ಓನ್ 5 to 10 ಸೆಂಟೆನ್ಸ್ಗಳನ್ನ ಬರೆದು ಜೋರಾಗಿ ಓದಿ, ಆಗ ನೀವು ಮಾಸ್ಟರ್ ಆಗ್ತೀರಾ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.